ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 1, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್: ಇತ್ತೀಚೆಗೆ ಸುದ್ದಿಯಲ್ಲಿರುವ ಸೆನ್ಯಾರ್ ಚಂಡಮಾರುತಕ್ಕೆ ಕೆಳಗಿನ ಯಾವ ದೇಶವು ಹೆಸರನ್ನು ಸೂಚಿಸಿದೆ? ಸರಿಯಾದಂಥ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ರು, ಗಮನಿಸಿ. ವಾಟ್ ಈಸ್ ಸೈಕ್ಲೋನ್ ಸೆನ್ಯಾರ್? ಇತ್ತೀಚೆಗೆ IMD ಇದರ ಬಗ್ಗೆ ರಿಪೋರ್ಟ್ ಮಾಡಿದೆ. ನೋಡಿ, ಇತ್ತೀಚೆಗೆ ಕಂಡು ಬಂದಿತ್ತು ದಿಟ್ವಾ ಎಂತಕ್ಕಂಥ ಚಂಡಮಾರುತವು ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿದ್ದು, ಇದು ತಮಿಳುನಾಡು, ಆಂಧ್ರ ಪ್ರದೇಶ, ಪುದುಚೇರಿಯ ಕಡೆಗೆ ಚಲಿಸ್ತಾ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ಚಂಡಮಾರುತವು ಮಲಕ್ಕಾ ಜಲಸಂಧಿಯಲ್ಲಿ, ನೋಡಿ ಮಲಕ್ಕಾ ಅಂದರೆ ಮಲೇಷಿಯಾಕ್ಕೆ ಸಂಬಂಧಪಟ್ಟಂಥ ಒಂದು ಜಲಸಂಧಿ ಇದೆ, ಅದನ್ನೇ ಮಲಕ್ಕಾ ಜಲಸಂಧಿ ಅಂತ ಕರೀತಾರೆ. ಈ ಮಲಕ್ಕಾ ಜಲಸಂಧಿಯಲ್ಲಿನ ಪ್ರತ್ಯೇಕ ವ್ಯವಸ್ಥೆಯಾಗಿ ಸೆನ್ನಾರ್ ಚಂಡಮಾರುತವಾಗಿ ರೂಪುಗೊಂಡು ಅತ್ಯಂತ ಹಾನಿಕರವಾಗಿ ಇದು ತೀವ್ರಗೊಂಡಿದೆ. ನೋಡಿ, ಮಲಕ್ಕಾ ಜಲಸಂಧಿಯಲ್ಲಿ ರೂಪುಗೊಂಡಿರತಕ್ಕಂತಹ ಸೆನ್ನಾರ್ ಜಲಸಂಧಿಯ ಮೂಲ ದಿಟ್ವಾ ಚಂಡಮಾರುತ. ದಿಟ್ವಾ ಚಂಡಮಾರುತಕ್ಕೆ ಥೈಲ್ಯಾಂಡ್ ಹೆಸರನ್ನು ಸೂಚಿಸಿದರೆ, ಸೆನ್ಯಾರ್ ಚಂಡಮಾರುತಕ್ಕೆ UAE ಹೆಸರನ್ನು ಸೂಚಿಸಿದೆ. ಸೊ ಈ ಸೆನ್ಯಾರ್ ಚಂಡಮಾರುತವೇ ಮತ್ತು ದಿಟ್ವಾದ ರೂಪವೇ ಈಗ ಶ್ರೀಲಂಕಾದಲ್ಲಿ ಆಗಿರತಕ್ಕಂಥ ಅತಿದೊಡ್ಡ ಚಂಡಮಾರುತದ ಪ್ರಭಾವವಾಗಿದೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ಅಂದರೆ ಸೆನ್ಯಾರ್ ಚಂಡಮಾರುತದ ಬಗ್ಗೆ, ಇದು ದಕ್ಷಿಣ ಅಂಡಮಾನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಪಕ್ಕದ ಪ್ರದೇಶದ ಮೇಲೆ, ಅಂದರೆ ಮಲೇಷ್ಯಾ ಅಥವಾ ಮಲಕ್ಕಾ ಜಲಸಂಧಿಯ ಬಳಿ ಕಡಿಮೆ ಒತ್ತಡ ವ್ಯವಸ್ಥೆಯಿಂದ ಸೆನ್ಯಾರ್ ಚಂಡಮಾರುತ ಹುಟ್ಟಿಕೊಂಡಿದೆ. ಇದು ಖಿನ್ನತೆಯಾಗಿ ತೀವ್ರಗೊಂಡು ಮತ್ತಷ್ಟು ಬಲಗೊಳ್ಳುತ್ತಾ ಇದೆ. ಈ ಹೆಸರನ್ನು UAE ಶಿಫಾರಸು ಮಾಡಿದ ದೇಶವಾಗಿದೆ, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ಗಮನಿಸಿ. ಆಸ್ಟ್ರೇಲಿಯಾದ ಲೋವಿ ಸಂಸ್ಥೆ ಬಿಡುಗಡೆ ಮಾಡಿದಂತಹ ಏಷ್ಯಾ ಪವರ್ ಇಂಡೆಕ್ಸ್ 2025ರ ಪ್ರಕಾರ ಭಾರತವು ಏಷ್ಯಾದಲ್ಲಿ 3ನೇ ಸ್ಥಾನದಲ್ಲಿದೆ. ಯಾವುದರಲ್ಲಿ? ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ. ಹಾಗಾದರೆ ಕೆಳಗಿನ ಯಾವ 2 ದೇಶಗಳು ಕ್ರಮವಾಗಿ 1ನೇ ಮತ್ತು 2ನೇ ಸ್ಥಾನಗಳನ್ನು ಪಡೆದುಕೊಂಡಿವೆ? ಸರಿಯಾದಂಥ ಉತ್ತರ ಅಮೇರಿಕ ಮತ್ತು ಚೀನಾ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ಏಷ್ಯಾ ಪವರ್ ಇಂಡೆಕ್ಸ್ 2025. ಓಕೆ, ಯಾವ್ಯಾವ ದೇಶಗಳು ಅಗ್ರಸ್ಥಾನದಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. 2025ರ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ 3ನೇ ಸ್ಥಾನವನ್ನು ಗಳಿಸಿದೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಚೀನಾ ಕ್ರಮವಾಗಿ 1ನೇ ಮತ್ತು 2ನೇ ಸ್ಥಾನಗಳನ್ನು ಉಳಿಸಿಕೊಂಡಿರತಕ್ಕಂಥದ್ದು. ಭಾರತ ಇಲ್ಲಿ 3ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಮೂಲದ ಥಿಂಕ್ ಟ್ಯಾಂಕ್ ಆಗಿರತಕ್ಕಂಥ ಲೋವಿ ಇನ್ಸ್ಟಿಟ್ಯೂಟ್ ಏನಿದೆ, ಈ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದೆ. ಇದು ವಾರ್ಷಿಕವಾಗಿ ದೇಶಗಳು, ಅದರಲ್ಲಿ ವಿಶೇಷವಾಗಿ ಏಷ್ಯಾದಲ್ಲಿರ್ತಕ್ಕಂಥ ದೇಶಗಳು ತಮ್ಮ ಬಾಹ್ಯ ಕಾರ್ಯತಂತ್ರದ ಪರಿಸರವನ್ನು ಎಷ್ಟು ಪರಿಣಾಮಕಾರಿಯಾಗಿ ರೂಪಿಸಬಹುದು ಮತ್ತು ಅವು ಪ್ರಭಾವಿಸಬಹುದು ಎಂಬುದರ ಮೇಲೆ ನಿರ್ಣಯಿಸುತ್ತದೆ. ಇಲ್ಲಿ ನೋಡಿ, ಗಮನಿಸಬಹುದು, ಏಷ್ಯಾ ಪವರ್ ಇಂಡೆಕ್ಸ್ ಎಂಬುದು ಬಾಹ್ಯ ಕಾರ್ಯತಂತ್ರದ ಪರಿಸರವನ್ನು ಎಷ್ಟು ಪರಿಣಾಮಕಾರಿಯಾಗಿ ರೂಪಿಸಬಹುದು ಅಥವಾ ಪ್ರಭಾವಿಸಬಹುದು ಇದರ ಮೇಲೆ ನಿರ್ಣಯಿಸಿ ಈ ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತದೆ. ಮುಖ್ಯವಾಗಿ ಏಷ್ಯಾ ಪವರ್ ಇಂಡೆಕ್ಸ್ನ 7ನೇ ಆವೃತ್ತಿ ಇದೀಗ ಬಿಡುಗಡೆಯಾಗಿದೆ. ಈಗ ಬಿಡುಗಡೆಯಾಗಿರತಕ್ಕಂಥದ್ದು 27 ದೇಶಗಳು ಮತ್ತು ಅವುಗಳ ಪ್ರಾಂತ್ಯಗಳನ್ನು ಇದು ಅಳತೆ ಮಾಡುತ್ತದೆ. ಸೊ ಏಷ್ಯಾ ಪವರ್ ಇಂಡೆಕ್ಸ್ ಎಂಬುದು 8 ಪ್ರಮುಖ ಆಯಾಮಗಳಲ್ಲಿ 31 ಸೂಚಕ ಅಥವಾ ವಿಷಯಗಳಲ್ಲಿ ವಿಶ್ಲೇಷಣೆ ಮಾಡುತ್ತದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆ ದೇಶದ ಮಿಲಿಟರಿ ಸಾಮರ್ಥ್ಯ, ರಕ್ಷಣಾ ಬಲಗಳು, ಆರ್ಥಿಕ ಸಾಮರ್ಥ್ಯ, ಆರ್ಥಿಕ ಸಂಬಂಧಗಳು, ರಾಜತಾಂತ್ರಿಕ ಪ್ರಭಾವ, ಸಾಂಸ್ಕೃತಿಕ ಪ್ರಭಾವ, ಸ್ಥಿತಿಸ್ಥಾಪಕತ್ವ, ಭವಿಷ್ಯದ ಸಂಪನ್ಮೂಲಗಳು. ಇವೆಲ್ಲದರಲ್ಲೂ ಆ ಒಂದು ದೇಶ ಇತರೆ ದೇಶಗಳೊಂದಿಗೆ ಎಷ್ಟು ಬಾಂಧವ್ಯದಿಂದ ಕೂಡಿದೆ ಎಂಬುದರ ಮೇಲೆ ಅಳತೆ ಮಾಡಿ ಆಸ್ಟ್ರೇಲಿಯಾದ ಥಿಂಕ್ ಟ್ಯಾಂಕ್ ಲೋವಿ ಇನ್ಸ್ಟಿಟ್ಯೂಟ್ ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಈ ವರದಿ 7ನೇ ಆವೃತ್ತಿಯಾಗಿದೆ.
ಅಗ್ರಸ್ಥಾನದಲ್ಲಿ ಯಾವ ದೇಶಗಳಿದ್ದಾವೆ? ಭಾರತ ಏಷ್ಯಾದಲ್ಲಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಭಾರತ ಬೆಳವಣಿಗೆಗೆ ಇದು ಅತ್ಯುನ್ನತ ಕೊಡುಗೆ ಅಂತಕ್ಕಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ 2025ನೇ ಸಾಲಿನ ಪ್ರತಿಷ್ಠಿತ ಫಿಡೆ ವಿಶ್ವಕಪ್ 2025 ಪ್ರಶಸ್ತಿಯನ್ನು ಗೆದ್ದವರು ಯಾರು? ನೋಡಿ, ಫಿಡೆ ವರ್ಲ್ಡ್ ಕಪ್ 2025 ಯಾರು ವಿನ್ ಆದರು? ಆಪ್ಷನ್ ನಂಬರ್ 4 ಸರಿಯಾಗಿದೆ. ಜೋವೋಕಿರ್ ಸಿಂದರೋವ್ ಅಂತ ಕರೀತಾರೆ. ನೋಡಿ, ಜೋವೋಕಿರ್ ಸಿಂದರೋವ್ ಫಿಡೆ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದ್ದಾರೆ. ಇವರು ಕೇವಲ 19 ವರ್ಷದ ವ್ಯಕ್ತಿಯಾಗಿದ್ದು ಐತಿಹಾಸಿಕವಾಗಿ ಈ ಪ್ರಶಸ್ತಿಯನ್ನು ಪಡೆದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಹಾಗಾದರೆ ಇವರು ಯಾವ ದೇಶದವರು? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಬಹುದು ಇವರನ್ನು. ಫಿಡೆ ವರ್ಲ್ಡ್ ಕಪ್ 2025 ಸೊ ಗೋವಾದಲ್ಲಿ ಈ ವರ್ಷ ನಡೆದಿದೆ. ಇಲ್ಲಿ ಇವರು ಚಾಂಪಿಯನ್ ಆಗಿದ್ದಾರೆ. ಓಕೆ, ನೋಡಿ, ಕೇವಲ 19 ವರ್ಷದ ಉಜ್ಬೇಕಿಸ್ತಾನ್ನ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂಥ ಜವೋಕಿರ್ ಸಿಂದರೋವ್ ಟ್ರೈಬೇಕ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂಥ VE ಅವರನ್ನು ಸೋಲಿಸಿ 2025ರ ಫಿಡೆ ವಿಶ್ವಕಪ್ಪನ್ನು ಗೆಲ್ಲುವುದರ ಮೂಲಕ $1,20,000 ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ ಅವರು ವಿಶ್ವಕಪ್ ಗೆದ್ದಂತಹ ಮೊಟ್ಟ ಮೊದಲ ಉಜ್ಬೇಕಿಸ್ತಾನದ ಚೆಸ್ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಕೇವಲ 2 ಪಂದ್ಯಗಳ ಕಾಲ ನಡೆದಂತಹ ಟ್ರೈಬೇಕರ್ ಪಂದ್ಯದ ನಂತರ ಜಾವೋಕಿರ್ ಸಿಂದರೋವ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಮತ್ತು ಫಿಡೆ ವಿಶ್ವಕಪ್ನ ಅತ್ಯಂತ ಕಿರಿಯ ಚಾಂಪಿಯನ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. ನೋಡಿ, ಅತ್ಯಂತ ಕಿರಿಯ ಚಾಂಪಿಯನ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. 2025ರ ಚೆಸ್ ವಿಶ್ವಕಪ್ ಮುಖ್ಯವಾಗಿ 206 ಆಟಗಾರರನ್ನು ಸಿಂಗಲ್ಸ್ ಎಲಿಮಿನೇಷನ್ ಚೆಸ್ ಪಂದ್ಯಾವಳಿಯಾಗಿದ್ದು ಇದು ಭಾರತದ ಗೋವಾದಲ್ಲಿ ಅಕ್ಟೋಬರ್ 31ರಿಂದ ನವೆಂಬರ್ 27ರವರೆಗೆ ನಡೆಯಿತು. ಇದು ಚೆಸ್ ವಿಶ್ವಕಪ್ನ 11ನೇ ಆವೃತ್ತಿಯಾಗಿದೆ. ಸೊ ಈ ವರ್ಷ ಭಾರತ ಆಯೋಜನೆ ಮಾಡಿತ್ತು 11ನೇ ಆವೃತ್ತಿದ್ದು. ಇದರಲ್ಲಿ ಯಾರು ಚಾಂಪಿಯನ್ ಆಗಿದ್ದಾರೆ, ಯಾರು ರನ್ನರ್ ಅಪ್ ಆಗಿದ್ದಾರೆ ಅಂತಕ್ಕಂಥದ್ದು ನಿಮಗೀಗ ಗೊತ್ತಾಗಿದೆ. ಇದ್ರ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನನ್ನು ಗಮನಿಸಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟವು ಅನುಮೋದನೆಯ ನಂತರ ಮಂಗಳ ಗ್ರಹದ 3.5 ಶತಕೋಟಿ ವರ್ಷಗಳಷ್ಟು ಹಳೆಯದಾದಂತಹ ಕುಳಿಗೆ ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಭೂವಿಜ್ಞಾನಿಯ ಹೆಸರನ್ನು ಇಡಲಾಗಿದೆ? ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, MS ಕೃಷ್ಣನ್. ಹಾಗಾದರೆ ಯಾರಿ MS ಕೃಷ್ಣನ್? ಹೆಚ್ಚಿನ ಡೀಟೇಲ್ಸ್ ಇವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೇಮ್ಸ್ ಪ್ರಪೋಸ್ಡ್ ಬೈ ಕೇರಳ. ಸೊ ಹಾಗಾದರೆ ಕೇರಳ ಮೂಲದ ಭೂವಿಜ್ಞಾನಿಯವರು. ಹಾಗಾದರೆ ಇವರನ್ನು ಮಾರ್ಷನ್ ಲ್ಯಾಂಡ್ಸ್ ಫಾರ್ಮ್ ಮಾಡಿರ್ತಕ್ಕಂಥದ್ದು ಏನಿದೆ? ಹಾಗಾದರೆ 3.5 ಬಿಲಿಯನ್ ವರ್ಷಗಳ ಹಿಂದೆ ಕಂಡುಬಂದಿರತಕ್ಕಂಥ ಒಂದು ಕುಳಿ ಇದು. ಗಮನಿಸಬಹುದು ಈ ಕುಳಿಯನ್ನು. ಈ ಕುಳಿಗೆ ಕೃಷ್ಣನ್ ಕುಳಿ ಎಂಬತಕ್ಕಂಥ ಹೆಸರನ್ನು ಇದೀಗ ಇಡಲಾಗಿದೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಂಗಳ ಗ್ರಹದ 3.5 ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಕುಳಿಯನ್ನು ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಅನುಮೋದಿಸಿದ ನಂತರ ಹೆಸರಾಂತ ಭಾರತೀಯ ಭೂವಿಜ್ಞಾನಿ MS ಕೃಷ್ಣನ್ ಅವರ ಹೆಸರಿನಲ್ಲಿ ಅಧಿಕೃತವಾಗಿ ಹೆಸರಿಸಲಾಗಿದೆ. ಮುಖ್ಯವಾಗಿ ಮಹಾರಾಜಪುರಂ ಸೀತಾರಾಮನ್ ಕೃಷ್ಣನ್ ಇವರು ಆಗಸ್ಟ್ 24, 1898 ಏಪ್ರಿಲ್ 24, 1970ರ ಅವಧಿಯಲ್ಲಿ ಜೀವಿಸಿದ್ದಂಥವರು. ಇವರು ಒಬ್ಬ ಭಾರತೀಯ ಭೂವಿಜ್ಞಾನಿ. ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂತಹ ಇವರು ಭಾರತದ ಮೊಟ್ಟ ಮೊದಲ ಭೂವಿಜ್ಞಾನಿ ಎಂಬ ಹೆಗ್ಗಳಿಕೆ ಮತ್ತು ಭೂವೈಜ್ಞಾನಿಕ ಸಮೀಕ್ಷೆಯ ನಿರ್ದೇಶಕರು. ಭಾರತದ ಮೊಟ್ಟ ಮೊದಲ ಭೂವೈಜ್ಞಾನಿಕ ಸಮೀಕ್ಷೆಯ ನಿರ್ದೇಶಕರಾಗಿದ್ದರು. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಿನ IAU ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ 1919ರಲ್ಲಿ ಸ್ಥಾಪನೆಯಾದಂತಹ ಇದು ವೃತ್ತಿಪರ ಖಗೋಳ ಚಟುವಟಿಕೆಗಳನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಹೊಂದಿರುವ ವಿಶ್ವದ ಅತ್ಯುನ್ನತ ಸಂಸ್ಥೆ. ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. 2025ರ ಸುಜಲಾಂ ಭಾರತ ಶೃಂಗಸಭೆಯ ಮಿಷನ್ ಎಲ್ಲಿ ನಡೆಯಿತು? ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ. ನವದೆಹಲಿ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸುಜಲಾಂ ಭಾರತ್ ಶೃಂಗಸಭೆಯ ಮಿಷನ್ ಅಂತ ಕರೀತಾರೆ. ನೋಡಿ, ಸುಜಲಾಂ ಭಾರತ್ ಸಮಿಟ್ ಮಿಷನ್
ಓಕೆ 2025 ನವದೆಹಲಿಯಲ್ಲಿ ಇನಾಗ್ರೇಟ್ ಮಾಡಲಾಗಿದೆ. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು. ನೋಡಿ, PIB ನ್ಯೂಸ್ ಪೇಪರ್ನ ಮಾಹಿತಿ ಇದು. ಯಾವುದೇ PIB ಇಂಪಾರ್ಟೆಂಟ್ ಆಗುತ್ತೆ ನ್ಯೂಸು. ಜಲಶಕ್ತಿ ಮಿನಿಸ್ಟ್ರೀಸ್ ಟುಡೇ ಸಮಿಟ್ ಆನ್ ವಿಷನ್ ಫಾರ್ ಸುಜಲಂ ಭಾರತ್ 2025 ಕಮೆನ್ಸ್ ಇನ್ ನ್ಯೂ ಡೆಲ್ಲಿ. ನೋಡಿ, ನವದೆಹಲಿಯಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು ಅಥವಾ ಉದ್ಘಾಟನೆ ಮಾಡಲಾಯಿತು. ಜಲಶಕ್ತಿ ಸಚಿವರು ನವದೆಹಲಿಯಲ್ಲಿ ಇದನ್ನು ಉದ್ಘಾಟಿಸಿದರು. ಮುಖ್ಯವಾಗಿ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮತ್ತು ಪುರಾವೆ ಆಧಾರಿತ ನೀತಿ ನಿರೂಪಣೆಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿಯವರ ದೃಷ್ಟಿಕೋನವನ್ನು ಈ ಶೃಂಗಸಭೆ ಅನುಸರಿಸುತ್ತದೆ. ನೋಡಿ, ಪ್ರಮೋಟ್ ಕೋಆಪರೇಟಿವ್ ಫೆಡರಲಿಸಮ್ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್, ಇದರ ಬಗ್ಗೆ ಈ ದೃಷ್ಟಿಕೋನವನ್ನು ಆಧರಿಸಿ ಈ ಶೃಂಗಸಭೆಯನ್ನು ನಡೆಸಲಾಗುತ್ತದೆ. ಇದು ನೀತಿ ಆಯೋಗದ 6 ರಾಷ್ಟ್ರೀಯ ವಿಷಯಾಧಾರಿತ ವ್ಯವಸ್ಥೆಗಳ ಭಾಗವಾಗಿದೆ. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶದಲ್ಲಿ ಆಪರೇಷನ್ ಪವನ್ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಯಿತು? ಅಲ್ಲಿ 1171 ಹುತಾತ್ಮ ಸೈನಿಕರನ್ನು ಭಾರತೀಯ ಸೇನೆಯು ಮೊದಲ ಬಾರಿಗೆ ಗೌರವಿಸುವುದಾಗಿ ಘೋಷಣೆ ಮಾಡಿದೆ. ಸರಿಯಾದಂಥ ಉತ್ತರ ಶ್ರೀಲಂಕಾ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹಾಗಾದರೆ ಏನಿದು ಆಪರೇಷನ್ ಪವನ್? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ನೋಡಿ, ಆಪರೇಷನ್ ಪವನ್ ಎಂಬುದು 1980ರ ದಶಕದಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಒಂದು ಪ್ರಮುಖ ಕಾರ್ಯಾಚರಣೆಯಾಗಿತ್ತು. ಹಾಗಾದರೆ ಏನಿದು ಆಪರೇಷನ್ ಪವನ್? ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಅಂದು 1987ರ ಆಪರೇಷನ್ ಪವನ್ ಹುತಾತ್ಮರನ್ನು ಭಾರತೀಯ ಸೇನೆ ಅಧಿಕೃತವಾಗಿ ಗೌರವಿಸಲಿದೆ. ಇಂದು 1987ರಲ್ಲಿ ಭಾರತ ಮತ್ತು ಶ್ರೀಲಂಕಾ ಒಪ್ಪಂದದ ಅಡಿಯಲ್ಲಿ ಶ್ರೀಲಂಕಾದಲ್ಲಿ ಭಾರತೀಯ ಶಾಂತಿ ಪಾಲನಾ ಪಡೆ ನೋಡಿ IPKF ಅನ್ನು ನಿಯೋಜಿಸುವುದಾಗಿ ಆಪರೇಷನ್ ಪವನನ್ನು ಪ್ರಾರಂಭಿಸಲಾಯಿತು. ಗಮನಿಸಬಹುದು, 1987ರ ಸಮಯದಲ್ಲಿ ಭಾರತ ಮತ್ತು ಶ್ರೀಲಂಕಾ ಒಂದು ಒಪ್ಪಂದವನ್ನು ಹಾಕಿಕೊಳ್ಳುತ್ತವೆ. ಈ ಮೂಲಕ ಒಪ್ಪಂದ ಏನು ಹೇಳುತ್ತೆ ಅಂತಂದರೆ, ಶ್ರೀಲಂಕಾದಲ್ಲಿ ಮುಖ್ಯವಾಗಿ ಭಾರತೀಯ ಶಾಂತಿ ಪಾಲನಾ ಪಡೆಯನ್ನು ನಿಯೋಜಿಸುವುದಾಗಿ ಒಪ್ಪಂದವನ್ನು ಹಾಕಿಕೊಳ್ಳುತ್ತಾರೆ. ಆ ಒಪ್ಪಂದದ ಅನುಗುಣವಾಗಿ ಆಪರೇಷನ್ ಪವನನ್ನು ಪ್ರಾರಂಭಿಸಲಾಗುತ್ತದೆ. 38 ವರ್ಷಗಳಲ್ಲಿ ಮೊದಲ ಬಾರಿಗೆ ಭಾರತದ ಅತ್ಯಂತ ಕಷ್ಟಕರವಾದ ಬಾಹ್ಯ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಒಂದಾಗಿರತಕ್ಕಂಥ ಆಪರೇಷನ್ ಪವನ್ ಸಮಯದಲ್ಲಿ ಪ್ರಾಣ ಕಳೆದುಕೊಂಡಂತಹ ಸೈನಿಕರನ್ನು ಭಾರತೀಯ ಸೇನೆಯು ಅಧಿಕೃತವಾಗಿ ಇಂದು ಸ್ಮರಿಸಲಿದೆ. ನೋಡಿ, ಬಾಹ್ಯ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿರತಕ್ಕಂಥ ಒಂದು ಕಾರ್ಯಾಚರಣೆ ಅಂದರೆ ಆಪರೇಷನ್ ಪವನ್. ಏನು ಕಾರ್ಯಾಚರಣೆ ಕೈಗೊಳ್ಳುತ್ತೋ ಅದು ನೋಡಿ. ಆಪರೇಷನ್ ಪವನ್ ಸಮಯದಲ್ಲಿ ಹುತಾತ್ಮರಾದಂತಹ ಮತ್ತು 3500 ಮಂದಿ ಗಾಯಗೊಂಡ 1171 ಭಾರತೀಯ ಸೈನಿಕರನ್ನು ಗೌರವಾರ್ಥವಾಗಿ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ವೈಸ್ ಚೀಫ್ ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್ ಅವರು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಮಾಲಾರ್ಪಣೆ ಮಾಡಲಿದ್ದಾರೆ. ಆಪರೇಷನ್ ಪವನ್ ಬಗ್ಗೆ ನೋಡಿ, ಅಂದು 1987ರಲ್ಲಿ ರಾಜೀವ್ ಗಾಂಧಿ ಸರ್ಕಾರವು ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ತಮಿಳು ಮತ್ತು ಸಿಂಹಳೀಯ ಸಮುದಾಯಗಳ ನಡುವಿನ ಅಂತರ್ಯುದ್ಧವನ್ನು ಶಾಂತಿಗೊಳಿಸಲು ಮುಖ್ಯವಾಗಿ ಭಾರತೀಯ ಶಾಂತಿ ಪಾಲನಾ ಪಡೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಲಾಯಿತು. ನೋಡಿ, ಗಮನಿಸಬಹುದು, ತಮಿಳುನಾಡಿನಲ್ಲಿ LTTE ಎಂಬತಕ್ಕಂಥ ಒಂದು ಸಂಗಡ ಇತ್ತಿತ್ತು. ಅದು ತಮಿಳರು ಮತ್ತು ಅಲ್ಲಿನ ಸಿಂಹಳೀಯರು. ಸೊ ಇವರ ನಡುವಿನ ತೀವ್ರವಾಗಿರ್ತಕ್ಕಂಥ ಅಂತರ್ಯುದ್ಧ ಇತ್ತು. ಈ ಅಂತರ್ಯುದ್ಧವನ್ನು ಕೊನೆಗಾಣಿಸಲು 1987ರಲ್ಲಿ ಭಾರತ ಮತ್ತು ಶ್ರೀಲಂಕಾ ಒಪ್ಪಂದ ಮಾಡಿಕೊಳ್ತವೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತವು ಭಾರತೀಯ ಶಾಂತಿ ಪಾಲನಾ ಪಡೆಯನ್ನು ನೇಮಕ ಮಾಡಿ ಇದನ್ನು ಶ್ರೀಲಂಕಾಕ್ಕೆ ಕಳುಹಿಸುತ್ತೆ. ಅಲ್ಲಿ ಶ್ರೀಲಂಕಾದಲ್ಲಿ ಈ ಭಾರತೀಯ ಶಾಂತಿ ಪಾಲನಾ ಪಡೆ ಆಪರೇಷನ್ ಪವನನ್ನು ಕೈಗೊಳ್ಳುತ್ತೆ. ಓಕೆ, ಆ ಸಮಯದಲ್ಲಿ LTT ಸೇರಿದಂತೆ ತಮಿಳು ಉಗ್ರಗಾಮಿ ಗುಂಪುಗಳನ್ನು ನಿಶಸ್ತ್ರೀಕರಣಗೊಳಿಸುವುದು, ಶಾಂತಿಯನ್ನು ಮರುಸ್ಥಾಪಿಸುವುದು ಈ ಕಾರ್ಯಾಚರಣೆಯ ಉದ್ದೇಶವಾಗಿತ್ತು. ಆದಾಗ್ಯೂ LTTE ಒಪ್ಪಂದವನ್ನು ಮುರಿದು ಭಾರತೀಯ ಸೇನೆಯೊಂದಿಗೆ ಭೀಕರ ಹೋರಾಟದಲ್ಲಿ ತೊಡಗಿತು. ಹಾಗಾಗಿ ದಟ್ಟವಾದ ಕಾಡುಗಳು, ಪೊದೆಗಳಲ್ಲಿ ಅಡಗಿಸಿ ಕೂತು ಯುದ್ಧ ಮಾಡಲಾಯಿತು.
ಹೋರಾಟ ಎಷ್ಟು ತೀವ್ರವಾಗಿತ್ತೆಂದರೆ ಅನೇಕ ಸೈನಿಕರು ತಮ್ಮ ಹುತಾತ್ಮ ಒಡನಾಡಿಗಳ ಶವಗಳನ್ನು ಸಹ ಪಡೆಯಲು ಸಾಧ್ಯವಾಗಲಿಲ್ಲ. ಸೈನಿಕರ ಶವಗಳು ಕೂಡ ಅಲ್ಲಿ ಸಿಗಲಿಲ್ಲ ಎಂಬುದನ್ನು ಗಮನಿಸಬೇಕು. ಸೊ ಅವರ ಸೇವೆಯನ್ನು ಗುರುತಿಸಿ ಈಗ ಅವರನ್ನು ಹುತಾತ್ಮರನ್ನು ಸ್ಮರಿಸಲು ಅಲ್ಲಿಗೆ ಭಾರತೀಯ ಸೇನಾಪಡೆ ತೆರಳುತ್ತಾ ಇದೆ. ಸೊ ಇದು ಕೂಡ ನೆನಪಿರಲಿ. 8ನೇ ಕ್ವಶನ್ ಗಮನಿಸಿ. ನವೆಂಬರ್ 28ರಿಂದ ಡಿಸೆಂಬರ್ 10ರವರೆಗೆ FIH ಹಾಕಿ ಪುರುಷರ ಜೂನಿಯರ್ ವಿಶ್ವಕಪ್ ಎಲ್ಲಿ ನಡೆಯಲಿದೆ? ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ನು. ಗಮನಿಸಿ. FIH ಹಾಕಿ ಮೆನ್ಸ್ ಜೂನಿಯರ್ ವರ್ಲ್ಡ್ ಕಪ್ ಹೆಲ್ಡ್ ಫ್ರಮ್ ನವೆಂಬರ್ 28 ಟು ಡಿಸೆಂಬರ್ 10. ಸೊ ಎಲ್ಲಿ ನಡೆಯಲಿದೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ತಮಿಳುನಾಡಿನಲ್ಲಿ ನಡೆಯಲಿದೆ. ತಮಿಳುನಾಡಿನಲ್ಲಿ FIH ಹಾಕಿ ಮೆನ್ಸ್ ಜೂನಿಯರ್ ವರ್ಲ್ಡ್ ಕಪ್ ಭಾರತದಲ್ಲಿ ಆಯೋಜನೆಗೊಳ್ತಾ ಇದೆ. ಯಾವ್ಯಾವ ದೇಶಗಳು ಭಾಗವಹಿಸ್ತಾ ಇದ್ದಾವೆ, ಹಾಲಿ ಚಾಂಪಿಯನ್ ಯಾವುದು, ಇದು ಎಷ್ಟನೇ ಆವೃತ್ತಿ, ಎಲ್ಲ ಡೀಟೇಲ್ಸನ್ನು ತಿಳ್ಕೊಳೋಣ. ನೋಡಿ, FIH ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ನಲ್ಲಿ ಭಾಗವಹಿಸಲು ಜಪಾನ್, ಚಿಲಿ, ಸ್ಪೇನ್, ಆಸ್ಟ್ರಿಯಾ ನವೆಂಬರ್ 24-25ರಂದು ಭಾರತಕ್ಕೆ ಆಗಮಿಸಿದವು. ಈ ಪಂದ್ಯಾವಳಿ ನವೆಂಬರ್ 28ರಿಂದ ಡಿಸೆಂಬರ್ 10ರವರೆಗೆ ತಮಿಳುನಾಡಿನಲ್ಲಿ ನಡೆಯಲಿದೆ. ಹಾಲಿ ಚಾಂಪಿಯನ್ ಯಾವುದು? ಜರ್ಮನಿ. ನೋಡಿ, 2024ರ ಚಾಂಪಿಯನ್ ಜರ್ಮನಿ. ಇದು ಎಷ್ಟನೇ ಆವೃತ್ತಿಯದ್ದಾಗಿದೆ ಅಂತ ಕೇಳ್ತಾರೆ. 14ನೇ ಆವೃತ್ತಿಯದ್ದಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಅಂದರೆ ನವೆಂಬರ್ 2025ರಲ್ಲಿ ಚಾಡ್ ಗಣರಾಜ್ಯದ ಭಾರತದ ರಾಯಭಾರಿಯಾಗಿದ್ದಂತಹ ಡಾಕ್ಟರ್ ಇಬ್ಜುರ್ ರೆಹಮಾನ್ ಅವರನ್ನು ಯಾವ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ಲಿಬಿಯಾ. ಇವರನ್ನು ಮತ್ತೆ ಲಿಬಿಯಾ ದೇಶಕ್ಕೆ ರಾಯಭಾರಿಯನ್ನಾಗಿ ನೇಮಿಸಲಾಗಿದೆ. ಪ್ರಸ್ತುತ ಇವರು ಚಾಡ್ ಗಣರಾಜ್ಯದ ರಾಯಭಾರಿ ಕೂಡ. ನೆಕ್ಸ್ಟ್ 10ನೇ ಕ್ವಶನ್ ಗಮನಿಸಿ. 53ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಎಮ್ಮಿ ಪ್ರಶಸ್ತಿಗಳಲ್ಲಿ ನೋಡಿ 2005 53rd ಇಂಟರ್ನ್ಯಾಷನಲ್ ಎಮ್ಮಿ ಅವಾರ್ಡ್ಸ್ ಬಿಡುಗಡೆಯಾಗಿದೆ. ಈ ಅವಾರ್ಡ್ಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ನೋಡಿ, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಓಕೆ, ಯಾರು ಗೆದ್ದಿದ್ದಾರೆ ಅಂತ ಕೇಳಿದರೆ ಸರಿಯಾಗಿರತಕ್ಕಂಥ ಉತ್ತರ ಓರಿಯಲ್ ಪ್ಲಾ ಅಂತ ಕರಿತೀವಿ. ಆಪ್ಷನ್ ನಂಬರ್ 4 ಸರಿಯಾಗಿದೆ, ಓರಿಯೋಲ್ ಪ್ಲಾ. ಹಾಗಾದರೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಓರಿಯೋಲ್ ಪ್ಲಾ ಗೆದ್ದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, 53rd ಇಂಟರ್ನ್ಯಾಷನಲ್ ಎಮ್ಮೀಸ್ ಹೈಲೈಟ್ಸನ್ನು ನಾವು ನೋಡೋಣ. ಓರಿಯೋಲ್ ಪ್ಲಾ ಬೆಸ್ಟ್ ಆ್ಯಕ್ಟರ್, ಅನ್ನಾ ಮ್ಯಾಕ್ಸ್ವೆಲ್ ವಿನ್ಸ್ ಬೆಸ್ಟ್ ಆ್ಯಕ್ಟ್ರಸ್. ನೋಡಿ, ಬೆಸ್ಟ್ ಆ್ಯಕ್ಟ್ರಸ್ ಅವಾರ್ಡ್ ಅನ್ನಾ ಮ್ಯಾಕ್ಸ್ವೆಲ್ ಗೆದ್ದರೆ ಓರಿಯಲ್ ಪ್ಲಾ ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ, ಏನೇನು ಮಾಹಿತಿ ಇದೆ. ಸೊ ಅಲ್ಲಿ ಗಮನಿಸಬೇಕು ನೀವು, ಇದು 53ನೇ ಆವೃತ್ತಿಯ ಒಂದು ಅವಾರ್ಡ್ ಆಗಿದೆ. ಇಲ್ಲಿ ಅತ್ಯಂತ ಪ್ರಮುಖ ಮಾಹಿತಿ ಅಂದರೆ ಭಾರತೀಯ ಚಲನಚಿತ್ರಗಳು ಪ್ರದರ್ಶನ ಕಂಡಿದ್ವು ಮತ್ತು ಅಲ್ಲಿ ನಾಮಿನೇಟ್ ಆಗಿದ್ವು ಎಂಬತಕ್ಕಂಥದ್ದು ಇಲ್ಲಿ ತುಂಬಾ ದೊಡ್ಡ ಬೆಳವಣಿಗೆ. ಭಾರತೀಯ ಚಲನಚಿತ್ರಗಳು ಮೊದಲ ಬಾರಿಗೆ ಗಮನಿಸಲಿದ್ದಾವೆ. ಅಲ್ಲಿ ಮುಖ್ಯವಾಗಿ ಅಮರ್ ಸಿಂಗ್ ಚಮ್ಕಿಲಾ ಎಂಬತಕ್ಕಂಥ ಚಿತ್ರ ಅಂದರೆ ಸೀರೀಸ್ ಏನಿದೆ, ಸೊ ನಾಮನಿರ್ದೇಶನಗೊಂಡಿತ್ತು, ಆದರೆ ಗೆಲುವು ಸಾಧಿಸಲಿಲ್ಲ. ಇದ್ರ ಜೊತೆಗೆ ಇಲ್ಲಿ ಗಾಜಾ ಸಂಬಂಧಿತ 2 ಸಾಕ್ಷ್ಯ ಚಿತ್ರಗಳು ಕಾಲ್ಪನಿಕವಲ್ಲದ ಒಂದು ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಈ 2 ಚಿತ್ರಗಳು ಅಂತಾರಾಷ್ಟ್ರೀಯ ಎಮ್ಮಿಗೆ ಪ್ರಶಸ್ತಿ ಗೆದ್ದಿದ್ದಾವೆ. ಸೊ ಇದು ಪ್ರಶಸ್ತಿ ಗೆದ್ದಂತಹ ಈ ಕಾಲ್ಪನಿಕವಲ್ಲದ ವಿಭಾಗಗಳಲ್ಲಿ ಮೊದಲನೆಯದು, ಇದು ಕೂಡ ನೆನಪಿರಬೇಕು. ಹಾಗಾದರೆ ಇಂಟರ್ನ್ಯಾಷನಲ್ ಎಮ್ಮಿ ಅವಾರ್ಡ್ಸ್ ಹೈಲೈಟ್ ನೋಡಿ. ಬೆಸ್ಟ್ TV ಅಥವಾ ಮೂವಿ ಸೀರೀಸ್ ನೋಡಿ, ಲಾಸ್ಟ್ ಬಾಯ್ಸ್ ಆ್ಯಂಡ್ ಫೇರೀಸ್ ಅಂತ ಕರಿತೀವಿ, UK ಮೂವಿ ಇದು. ಇನ್ನು ಬೆಸ್ಟ್ ಆ್ಯಕ್ಟರ್ ಓರಿಯಲ್ ಪ್ಲಾ ಫಾರ್ ಯೋ ನೋಡಿ, ಇದು ಯೋ ಎಂಬತಕ್ಕಂಥ ಮೂವಿ. ಇನ್ನು ಅಡಿಕ್ಟೋ ಸ್ಪೇನ್, ಇದು ಈ ಮೂವಿಗಳು ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾವೆ. ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ನೋಡೋದಾದರೆ ಅನ್ನಾ ಮ್ಯಾಕ್ಸ್ವೆಲ್ ಮಾರ್ಟಿನ್ ಫಾರ್ ಅಂಟಿಲ್ ಐ ಕಿಲ್ ಯು ಎಂಬತಕ್ಕಂಥ UK ಮೂವಿ. ಸೊ ಈ ಮೂವಿಯಲ್ಲಿನ ನಟನೆಗಾಗಿ ಗೆದ್ದಿದ್ದಾರೆ. ಇನ್ನು ಬೆಸ್ಟ್ ಡ್ರಾಮಾ ಸೀರೀಸ್ ನೋಡಿ, ರೈವಲ್ಸ್ ಅಂತ ಕರೀತಾರೆ. ಬೆಸ್ಟ್ ಕಾಮಿಡಿ ಲಾರ್ಡ್ ವಿಂಗ್ ಎಂಬತಕ್ಕಂಥದ್ದು. ಬೆಸ್ಟ್ ಡಾಕ್ಯುಮೆಂಟರಿ ಮೂವಿ ಹೆಲ್ ಜಂಪರ್ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಬೆಸ್ಟ್ ಡಾಕ್ಯುಮೆಂಟರಿ ಮೂವಿ ಇದು. ಇನ್ನು ಬೆಸ್ಟ್ ಕರೆಂಟ್ ಅಫೇರ್ಸ್ ಮೂವಿ ಅಂದರೆ
ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಪ್ರೆಸೆಂಟ್ಲಿ ಸಿಚುವೇಶನ್ಗೆ ಸಂಬಂಧಪಟ್ಟಂತಹ ಒಂದು ಮೂವಿ. ಸೊ ಆ ಮೂವಿ ಯಾವುದು ಅಂತ ಕೇಳಿದ್ರೆ ಡಿಸ್ಪ್ಯಾಚಸ್ ಕಿಲ್ ಜೂನ್ ಅಂತ ಕರೆಯೋದು ನೋಡಿ. ಡಿಸ್ಪ್ಯಾಚಸ್ ಕಿಲ್ ಜೂನ್, ಓಕೆನಾ. ಇನ್ಸೈಡ್ ಗಾಜಾ ಎಂಬತಕ್ಕಂಥ ಮೂವಿ, ಡಿಸ್ಪ್ಯಾಚಸ್ ಕಿಲ್ ಜೂನ್ ಇನ್ಸೈಡ್ ಗಾಜಾ ಎಂಬತಕ್ಕಂಥ ಮೂವಿ ಬೆಸ್ಟ್ ಕರೆಂಟ್ ಅಫೇರ್ಸ್ ಮೂವಿ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದರೆ, ಬೆಸ್ಟ್ ಕಿಡ್ಸ್ ಆ್ಯನಿಮೇಷನ್ ಮೂವಿ ವಿಭಾಗದಲ್ಲಿ ಆಸ್ಟ್ರೇಲಿಯಾದ ಬ್ಲೂ ಹೈ ಅಂತ ಕರೀತಾರೆ. ಸೊ ಈ ಮೂವಿ ಗೆದ್ದಿದೆ. ಬೆಸ್ಟ್ ಕಿಡ್ಸ್ ಲೈವ್ ಆ್ಯಕ್ಷನ್ ವಿಭಾಗದಲ್ಲಿ ಫಾಲೆನ್, ಓಕೆ. ಸೊ UK ಮೂವಿ, ಇವೆಲ್ಲವೂ ಕೂಡ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.